12ನೇ ಅಧ್ಯಾಯ. ಧ್ಯಾನ. ಮಿಂಚಿಗೆ ಸಮನಾದ ಪ್ರಭೆಯುಳ್ಳ ಮೃಗರಾಜ ಸಿಂಹದ ಹೆಗಲ ಮೇಲೆ ಕುಳಿತು ಭಯಂಕರಳಾಗಿರುವ, ಕೈಯಲ್ಲಿ ಕತ್ತಿ ಗುರಾಣಿಗಳನ್ನು ಧರಿಸಿರುವ, ಕನ್ಯೆಯರಿಂದ ಸೇವಿಸಲ್ಪಟ್ಟಿರುವ, ತನ್ನ ಕೈಗಳಲ್ಲಿ ಚಕ್ರ, ಗದೆ, ಕತ್ತಿ, ಗುರಾಣಿ, ಬಾಣ, ಬಿಲ್ಲು, ಪಾಶ, ತರ್ಜನಿ ಮುದ್ರೆಗಳನ್ನು ಧರಿಸಿರುವ, ಅಗ್ನಿಮಯಳಾದ ಚಂದ್ರಧಾರಿಣಿ, ತ್ರಿನೇತ್ರೆಯಾದ ದುರ್ಗಾದೇವಿಯನ್ನು ಪ್ರಾರ್ಥಿಸುತ್ತೇನೆ. ಸಂಸಾರ ಸಾಗರದಲ್ಲಿ ಜಗನ್ಮಾತೆಯೇ ನೌಕೆ. ದೇವಿಯು ಮುಂದುವರೆಸಿದಳು, ಯಾರು ಏಕಾಗ್ರತೆಯಿಂದ ಈ ಸ್ತೋತ್ರಗಳ ಮೂಲಕ ನನ್ನನ್ನು ನಿತ್ಯ ಸ್ತುತಿಸುತ್ತಾರೋ ಅವರ ಎಲ್ಲ ದುಃಖ ದಾರಿದ್ರ್ಯಗಳನ್ನು ನಾಶ ಮಾಡುತ್ತೇನೆ, ಸಂಶಯ ಬೇಡ. ಹಾಗೆಯೇ ಮಧುಕೈಟಭರ ನಾಶ, ಮಹಿಷಾಸುರನ ಸಂಹಾರ, ಶುಂಭ ನಿಶುಂಭರ ವಧೆಯ ವಿಷಯವನ್ನು ವರ್ಣಿಸಿ ಕೀರ್ತಿಸುವವರಿಗೆ ಆಪತ್ತುಗಳ ಭಯವಿರುವುದಿಲ್ಲ. ಪ್ರತಿ ಮಾಸದ ಅಷ್ಟಮಿ, ನವಮಿ, ಚತುರ್ದಶಿ ತಿಥಿಗಳಲ್ಲಿ ನನ್ನ ಕಥೆಯನ್ನು ಕೇಳುವ, ಓದುವ, ಹೇಳುವ ವ್ಯಕ್ತಿಗಳಿಗೆ ಯಾವುದೇ ಸಂಗತಿಗಳು ತೊಂದರೆಯನ್ನುಂಟು ಮಾಡುವುದಿಲ್ಲ. ಅವರಿಗೆ ದಾರಿದ್ರ್ಯವಾಗಲಿ, ಅಕಾಲಿಕವಾಗಿ ಬಂಧುಮಿತ್ರ ವಿಯೋಗವನ್ನುಂಟಾಗುವುದಿಲ್ಲ. ನನ್ನ ಭಕ್ತರಿಗೆ ಶತ್ರುಭಯವಾಗಲಿ, ರಾಜಭಯವಾಗಲಿ, ಶಸ್ತ್ರ, ಬೆಂಕಿ, ಜಲ, ಪ್ರವಾಹಾದಿಗಳ ಭಯವಾಗಲಿ ಎಂದಿಗೂ ಎದುರಾಗುವುದಿಲ್ಲ. ನನ್ನ ಕಥೆಯನ್ನು ಏಕಾಗ್ರತೆಯಿಂದ ಪಠಿಸಬೇಕು. ಕೇಳುವಾಗ ಭಕ್ತಿ ಇರಬೇಕು. ಅದರಿಂದ ಪರಮ ಕಲ್ಯಾಣ ಸಾಧ್ಯವಾಗುತ್ತದೆ. ಮಹಾಮಾರಿಯಿಂದ ಉಂಟಾಗುವ ಎಲ್ಲ ಉಪದ್ರವಗಳನ್ನು, ಆಧ್ಯಾತ್ಮಿಕ, ಆದಿಭೌತಿಕ ಮತ್ತು ಆದಿದೈವಿಕವಾದ ಸಂಕಟಗಳನ್ನು ನನ್ನ ಕಥೆಯು ನಿವಾರಿಸುತ್ತದೆ. ದೇವಸ್ಥಾನದಲ್ಲಿ ಇದು ಚೆನ್ನಾಗಿ ನಿತ್ಯವೂ ಪಠಿಸಲ್ಪಟ್ಟರೆ ಆ ಜಾಗವನ್ನು ನಾನೆಂದೂ ತೊರೆಯುವುದಿಲ್ಲ. ಅಲ್ಲಿ ನನ್ನ ಸಾನ್ನಿಧ್ಯ ಸ್ಥಿರವಾಗಿರುತ್ತದೆ. ಬಲಿದಾನ, ಪೂಜೆ, ಅಗ್ನಿಕಾರ್ಯ, ಮಹೋತ್ಸವಗಳಲ್ಲಿ ನನ್ನ ಚರಿತ್ರೆಯನ್ನು ಪಠಿಸಬೇಕು, ಕೇಳಬೇಕು. ಜ್ಞಾನದಿಂದ ಕೂಡಿಯಾಗಲಿ, ಜ್ಞಾನವಿಲ್ಲದೆಯಾಗಲಿ ಭಕ್ತನು ಮಾಡುವ ಬಲಿಪೂಜೆ, ಹೋಮವನ್ನು ನಾನು ಪ್ರೀತಿಯಿಂದಲೇ ಸ್ವೀಕರಿಸುತ್ತೇನೆ. ಪ್ರತಿ ವರ್ಷದ ಶರನ್ನವರಾತ್ರಿ ಕಾಲದಲ್ಲಿ ನನ್ನ ಪೂಜೆ ಮಾಡಿ ನನ್ನ ಮಹಾತ್ಮೆಯನ್ನು ಭಕ್ತಿಯಿಂದ ಕೇಳುವ ವ್ಯಕ್ತಿಗಳು ನನ್ನ ಅನುಗ್ರಹಕ್ಕೊಳಗಾಗುತ್ತಾರೆ. ಸಕಲ ಕಷ್ಟಗಳಿಂದ ಬಿಡುಗಡೆ ಪಡೆಯುತ್ತಾರೆ. ಧನ, ಧಾನ್ಯ, ಸಂತಾನ, ಸೌಖ್ಯವನ್ನು ಪಡೆಯುತ್ತಾರೆ. ಇದರಲ್ಲಿ ಶಂಕೆ ಬೇಡ. ಯಾರೆಲ್ಲ ನನ್ನ ಮಹಿಮೆಯನ್ನು, ಮಂಗಳಕರವಾದ ನಾನಾ ಅವತಾರಗಳ ಕಥೆಯನ್ನು, ಯುದ್ಧದಲ್ಲಿ ನನ್ನ ಪರಾಕ್ರಮಗಳನ್ನು ಕೇಳುತ್ತಾರೋ ಅವರು ನಿರ್ಭೀತರಾಗುತ್ತಾರೆ. ನನ್ನ ಮಹಿಮೆಯನ್ನು ಕೇಳುವವರ ಶತ್ರುಗಳು ನಿರ್ಮೂಲಗೊಳ್ಳುತ್ತಾರೆ. ಅವರಿಗೆ ಒಳಿತಾಗುತ್ತದೆ. ಅವರ ವಂಶವೇ ಸುಖ ಸಂತೋಷ ಪಡೆಯುತ್ತದೆ. ಶಾಂತಿ ಕರ್ಮಗಳನ್ನು ಮಾಡುವಾಗ, ಕೆಟ್ಟ ಕನಸುಗಳು ಬಿದ್ದಾಗ, ಉಗ್ರ ಗ್ರಹಗತಿಯಿಂದ ಪೀಡೆಗಳುಂಟಾದಾಗ ನನ್ನ ಕಥೆಯನ್ನು ಕೇಳಬೇಕು. ಹಾಗೆ ಕೇಳಿದವರಿಗೆ ಉಪದ್ರವಗಳು, ಗ್ರಹಬಾಧೆಗಳು ಕಡಿಮೆಯಾಗುತ್ತವೆ, ಶಾಂತವಾಗುತ್ತವೆ. ಇಂತಹ ಮನುಷ್ಯರಿಗೆ ಬಿದ್ದ ದುಸ್ವಪ್ನಗಳು ಶುಭ ಸ್ವಪ್ನಗಳಾಗಿ ಪರಿವರ್ತನೆಯಾಗುತ್ತವೆ. ಬಾಲಗ್ರಹಗಳಿಂದ ಪೀಡೆಗೊಳಗಾದ ಮಕ್ಕಳಿಗೆ ಶಾಂತಿ ನೀಡುತ್ತದೆ. ಒಟ್ಟಾಗಿ ಐಕ್ಯ ಮತದಿಂದ ಕೆಲಸ ಮಾಡುತ್ತಿರುವಾಗ ಅಲ್ಲಿ ಭಿನ್ನಮತವೆದುರಾದರೆ ಆಗ ಈ ಕಥೆ ಕೇಳಬೇಕು. ಅದರಿಂದ ಮತ್ತೆ ಸ್ನೇಹ, ಸೌಹಾರ್ದ ಬೆಳೆಯುತ್ತದೆ. ನನ್ನ ಕಥೆಯು ದುಷ್ಕೃತ್ಯಗಳನ್ನು ಎಸಗುವವರ ಶಕ್ತಿಯನ್ನು ಪೂರ್ಣವಾಗಿ ಕುಂದಿಸುತ್ತದೆ. ದುಷ್ಟ, ದೈವ, ಭೂತ, ಪಿಶಾಚಿಗಳನ್ನು ಕೇವಲ ನನ್ನ ಮಹಿಮೆಯ ಪಠಣವೇ ನಾಶ ಮಾಡುತ್ತದೆ. ಈ ದುಷ್ಟ, ದೈವ, ಭೂತ, ಪಿಶಾಚಿಗಳನ್ನು ಕೇವಲ ನನ್ನ ಮಹಿಮೆಯ ಪಠಣವೇ ನಾಶ ಮಾಡುತ್ತದೆ. ಈ ಮಹಿಮೆಯ ಕೀರ್ತನೆಯಿಂದ ನನ್ನ ಸಾನ್ನಿಧ್ಯ ಹೆಚ್ಚಾಗುತ್ತದೆ. ಪಶುಬಲಿಯಿಂದಾಗಲಿ, ಹೂವು, ಅರ್ಘ್ಯ, ಧೂಪ, ಗಂಧ, ದ್ರವ್ಯ, ದೀಪ ಮೊದಲಾದವುಗಳಿಂದಾಗಲಿ, ಬ್ರಾಹ್ಮಣ ಭೋಜನಗಳಿಂದಾಗಲಿ, ಹೋಮಗಳಿಂದಾಗಲಿ, ಗಂಗಾಜಲದಂತಹ ದ್ರವ್ಯಗಳಿಂದಾಗಲಿ, ಇತರೆ ಬಗೆ ಬಗೆಯ ಭೋಗ ವಸ್ತುಗಳಿಂದಾಗಲಿ, ದಾನಾದಿಗಳನ್ನೆಲ್ಲ ಮಾಡುವುದರ ಮೂಲಕ ಸಂಪಾದಿಸಬಹುದಾದ ನನ್ನ ಪ್ರೀತಿಯನ್ನು
ಕೇವಲ ನನ್ನ ಕಥೆಯನ್ನು ಒಮ್ಮೆ ಕೇಳುವುದರಿಂದ ಪಠಿಸುವುದರಿಂದ ಪಡೆಯಬಹುದು. ಇದು ಪಾಪಗಳನ್ನು ನಿವಾರಿಸುತ್ತದೆ, ಆರೋಗ್ಯವನ್ನು ವರ್ಧಿಸುತ್ತದೆ. ನನ್ನ ವಿವಿಧ ಅವತಾರಗಳ ಕೀರ್ತನೆಯು ಭೂತಗಳಿಂದ ತೊಂದರೆಯಾಗದಂತೆ ರಕ್ಷಿಸುತ್ತದೆ. ಯುದ್ಧಗಳಲ್ಲಿ ದುಷ್ಟ ರಾಕ್ಷಸರನ್ನು ಸಂಹರಿಸಿದ ನನ್ನ ಚರಿತ್ರೆಯನ್ನು ಕೇಳಿದರೆ ವ್ಯಕ್ತಿಗೆ ಶತ್ರುಭಯವಿರುವುದೇ ಇಲ್ಲ. ನನ್ನನ್ನು ಕುರಿತು ನೀವು ಬ್ರಹ್ಮರ್ಷಿಗಳು ಹಾಗೂ ಬ್ರಹ್ಮದೇವ ಮಾಡಿದ ಸ್ತೋತ್ರಗಳ ಪಠನದಿಂದ ಸದ್ಬುದ್ಧಿಯುಂಟಾಗುತ್ತದೆ. ಕಾಡಿನ ಬೆಂಕಿಯಲ್ಲಿ ಸಿಲುಕಿ ಸುಟ್ಟು ಹೋಗುತ್ತಿರುವ ಬೆಂಗಾಡಿನಲ್ಲಿ ಸಿಲುಕಲ್ಪಟ್ಟವರು, ನಿರ್ಜನ ಪ್ರದೇಶದಲ್ಲಿ ಕಳ್ಳರಿಂದ ಆಕ್ರಮಿಸಲ್ಪಟ್ಟವರು, ಶತ್ರುಗಳಿಂದ ಸೆರೆ ಹಿಡಿಯಲ್ಪಟ್ಟವರು, ಕಾಡಿನಲ್ಲಿ ಹುಲಿ ಸಿಂಹ ಕಾಡಾನೆಗಳಿಂದ ಬೆನ್ನಟ್ಟಲ್ಪಟ್ಟಿರುವವರು, ಮಹಾಸಾಗರದಲ್ಲಿ ಸಣ್ಣ ತೆಪ್ಪದಲ್ಲಿ ಪ್ರಯಾಣಿಸುತ್ತಿರುವಾಗ ಸುಂಟರಗಾಳಿಯ ಹೊಡೆತಕ್ಕೆ ಸಿಲುಕಿ ಕಂಗಾಲಾದವರು, ಘೋರವಾದ ಯುದ್ಧದಲ್ಲಿ ಆಯುಧಗಳ ಹೊಡೆತಕ್ಕೆ ಸಿಲುಕಿದವರು, ಭಯಂಕರವಾದ ಸಂಕಟಗಳಲ್ಲಿ ಸಿಕ್ಕಿಬಿದ್ದಿರುವವರು, ಅತಿಯಾದ ನೋವಿನಿಂದ ದುಃಖಿಸುತ್ತಿರುವ ಯಾರೇ ಆದರೂ ನನ್ನ ಚರಿತ್ರೆಯನ್ನು ಸ್ಮರಿಸಿದರೆ ಸಂಕಟಗಳಿಂದ ಮುಕ್ತರಾಗುತ್ತಾರೆ. ನನ್ನ ಚರಿತ್ರೆಯನ್ನು ಸ್ಮರಿಸುವ ವ್ಯಕ್ತಿಗಳ ಬಳಿ ಸಿಂಹಾದಿ ಕ್ರೂರ ಮೃಗಗಳು, ಕಳ್ಳರು, ಶತ್ರುಗಳು ಸುಳಿಯುವುದಿಲ್ಲ. ಅವರು ದೂರದಿಂದಲೇ ಪರಾರಿಯಾಗುತ್ತಾರೆ. ಸುಮೇಧ ಋಷಿಯು ಇಂತೆಂದನು. ಪ್ರಚಂಡ ಪರಾಕ್ರಮಿಯಾದ ಆ ಚಂಡಿಕಾದೇವಿ ದೇವತೆಗಳು ನೋಡುತ್ತಿದ್ದಂತೆಯೇ ಅಂತರ್ಧಾನಳಾದಳು. ತಮ್ಮ ಶತ್ರುಗಳ ಸಂಹಾರವಾಗಿದ್ದರಿಂದ ದೇವತೆಗಳು ಆತಂಕರಹಿತರಾಗಿ ಮತ್ತೆ ತಮ್ಮ ಪದವಿಗಳನ್ನು ವಹಿಸಿಕೊಂಡರು. ಯಜ್ಞ ಯಾಗಾದಿಗಳಲ್ಲಿ ತಮ್ಮ ಪಾಲಿನ ಹವಿಸ್ಸನ್ನು ಪಡೆಯಲಾರಂಭಿಸಿದರು. ಜಗತ್ತನ್ನೇ ನಾಶ ಮಾಡಲು ಮುಂದಾಗಿದ್ದ ಅತಿ ಕ್ರೂರಿ ಪರಾಕ್ರಮಶಾಲಿ ದೇವತಾ ಶತ್ರುವಾದ ಶುಂಭ, ಅಷ್ಟೇ ಶಕ್ತಿವಂತನಾದ ನಿಶುಂಭರು ಆ ಯುದ್ಧದಲ್ಲಿ ಸತ್ತ ನಂತರ ಅಳಿದುಳಿದ ರಾಕ್ಷಸರು ಪಾತಾಳವನ್ನು ಸೇರಿಕೊಂಡರು. ಭೂಪತಿಯೇ, ಆ ಭಗವತಿಯು ಹುಟ್ಟು ಸಾವುಗಳಿಲ್ಲದ ನಿತ್ಯ ಶಾಶ್ವತಳಾದ ಜಗನ್ಮಾತೆಯಾದರೂ ಮತ್ತೆ ಮತ್ತೆ ಅವತರಿಸಿ ಜಗತ್ತನ್ನು ರಕ್ಷಿಸುತ್ತಾಳೆ. ಅವಳಿಂದಲೇ ಈ ವಿಶ್ವದಲ್ಲಿ ಮೋಹ ಹಬ್ಬಿಕೊಂಡಿರುವುದು. ಅವಳ ಗರ್ಭದಿಂದಲೇ ಈ ವಿಶ್ವ ಪ್ರಸವಿಸಲ್ಪಡುತ್ತದೆ. ಬೇಡಿದರೆ ಅವಳು ವಿಶೇಷ ಜ್ಞಾನವನ್ನು, ಸಂತೃಪ್ತಿಗೊಂಡರೆ ಸಮೃದ್ಧಿಯನ್ನೂ ನೀಡುತ್ತಾಳೆ. ರಾಜನೇ, ಈ ಜಗತ್ತೆಲ್ಲವೂ ಮಹಾಪ್ರಳಯ ಕಾಲದಲ್ಲಿ ಮಹಾಮಾರಿ ಸ್ವರೂಪಿಣಿ ಮಹಾಕಾಳಿಯೂ ಆದ ಅವಳಿಂದಲೇ ವ್ಯಾಪಿಸಲ್ಪಡುತ್ತದೆ. ಪ್ರಳಯ ಕಾಲದಲ್ಲಿ ಅವಳೇ ಮಹಾಮಾರಿ, ಹುಟ್ಟಿಲ್ಲದವಳಾದರೂ ಸೃಷ್ಟಿಕಾಲದಲ್ಲಿ ಅವಳೇ ಜಗತ್ತಿನ ಸ್ವರೂಪ ತಾಳುತ್ತಾಳೆ. ಸನಾತನಿಯಾದ ಅವಳೇ ಸಹಜ ಸಂದರ್ಭದಲ್ಲಿ ಜೀವ ಜಗತ್ತಿನ ಸಂರಕ್ಷಣೆ ಮಾಡುತ್ತಾಳೆ. ಮನುಷ್ಯರ ಅಭ್ಯುದಯವಾಗುವ ಮನೆಯಲ್ಲಿ ಲಕ್ಷ್ಮಿಯಾಗಿ ಪ್ರಕಟಗೊಳ್ಳುವವಳು ಅವಳೇ. ಹಾಗೆಯೇ ಅವನತಿಯ ಕಾಲದಲ್ಲಿ ಅಲಕ್ಷ್ಮಿಯಾಗಿ ನೀಡಿದ್ದನ್ನು ವಿನಾಶ ಮಾಡುತ್ತಾಳೆ. ಅವಳನ್ನು ಸ್ತೋತ್ರ ಮಾಡಿದರೆ, ಪುಷ್ಪ, ಧೂಪ, ಗಂಧ ಮೊದಲಾದವುಗಳಿಂದ ಪೂಜಿಸಿದರೆ ಸಂಪತ್ತನ್ನು, ಸಂಸ್ಕಾರಶಾಲಿಗಳಾದ ಮಕ್ಕಳನ್ನು, ಧರ್ಮಚಿಂತವನ್ನು ಕೊಡುತ್ತಾಳೆ. ಸಾವರ್ಣಿಕಾ ಮನ್ವಂತರದ ಮಾರ್ಕಂಡೇಯ ಪುರಾಣದ ದೇವಿ ಮಹಾತ್ಮೆ ಎಂಬ ಚರಿತ್ರೆಯ ಸಂಸಾರ ಸಾಗರದಲ್ಲಿ ಜಗನ್ಮಾತೆಯೇ ನೌಕೆ ಎಂಬ 12ನೇ ಅಧ್ಯಾಯ ಸಂಪೂರ್ಣವಾಯಿತು.